ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಈ ವಿಡಿಯೋದಲ್ಲಿ ನನ್ನ ಹೇರ್ ಮಾಸ್ಕನ್ನು ಹೇಗೆ ರೆಡಿ ಮಾಡ್ತೀನಿ, ಹಾಗೆ ಇದರಿಂದ ಉಪಯೋಗ ಏನು, ಏನೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಅನ್ನೋದನ್ನು ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನು ಹಳ್ಳಿಲಾದರೆ ತುಂಬ ಸುಲಭವಾಗಿ ಈ ವಸ್ತುಗಳು ನಿಮಗೆ ಸಿಗುತ್ತೆ. ಏನಿಲ್ಲ, ಒಂದು 10 ರಿಂದ 12 ದಾಸವಾಳದ ಎಲೆ, ಹಾಗೆ ಒಂದು 3 ರಿಂದ 4 ದಾಸವಾಳದ ಹೂವನ್ನು ತಗೊಳ್ಳಿ. ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ, ನೆಕ್ಸ್ಟು ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ಮಿಕ್ಸ್ ಮಾಡಿ 15 ನಿಮಿಷ ಹಾಗೆ ಇಡಿ. ನಂತರ ನಾನು ಈ ವಿಡಿಯೋಲಿ ಪೂರ್ತಿಯಾಗಿ ತೋರಿಸಿದ್ದೀನಿ ಹೇಗೆ ಇದನ್ನು ಹಚ್ಚೋದು, ಹೇಗೆ ಅಪ್ಲೈ ಮಾಡೋದು ಅಂತ. ಅದೇ ರೀತಿ ನೀವು ಹೇರಿಗೆ, ಮೇಯ್ನಾಗಿ ಹೇರಿಗಿಂತ ಹೆಡ್ಡಿಗೆ ಹಾಕಬೇಕು, ಅಂದರೆ ಪೂರ್ತಿಯಾಗಿ ತಲೆಗೆ ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಇದನ್ನು ಅಪ್ಲೈ ಮಾಡಿ ಒಂದು 15 ಮಿನಿಟ್ ಬಿಟ್ಟು ಹೇರನ್ನ ನೀವು ವಾಶ್ ಮಾಡ್ಬೋದು. ಹಾಗಿದ್ರೆ ಇದರಿಂದ ಉಪಯೋಗ ಏನು? ಖಂಡಿತ ಒಳ್ಳೆಯ ಉಪಯೋಗ ಇದೆ. ಇದರಿಂದ ಹೇರ್ ಡ್ಯಾಂಡ್ರಫ್ ಆಗೋದು ಕಡಿಮೆ ಆಗುತ್ತೆ. ಹಾಗೆ ಹೇರ್ ಬ್ರೋಕ್ ಆಗುತ್ತಲ್ಲ, ಕೆಳಗಡೆ ಬ್ರೋಕ್ ಆಗಿರತ್ತಲ್ವ, ಅದರಿಂದ ಹೇರು ಇನ್ನೂ ಲಾಂಗ್ ಆಗೋದಿಲ್ಲ, ಬೆಳೆಯುತ್ತಾ ಹೋಗೋದಿಲ್ಲ. ಇದನ್ನು ನೀವು ತಿಂಗಳಿಗೆ 2 ಟೈಮ್ ಯೂಸ್ ಮಾಡಿದ್ರೂ ಪರವಾಗಿಲ್ಲ. ಮತ್ತು ಇದು ಬಾಡಿನ ಹೀಟ್ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಆ್ಯಂಡ್ ನಮ್ಮ ಈ ಕರ್ಲಿ ಹೇರಿಗೆ ತುಂಬಾ ಉಪಯೋಗ ಇದು. ನಮ್ಮ ಕರ್ಲಿ ಹೇರು ತುಂಬ ಸಿಕ್ಕಿಯಾಗಿ, ತುಂಬ ಡ್ರೈ ಆಗೋಕ್ಕೆ ಟ್ರೈ ಮಾಡುತ್ತೆ. ಸೊ ಇದನ್ನು ನಾವು ಅಪ್ಲೈ ಮಾಡಿದಾಗ ತುಂಬಾ ಒಳ್ಳೆ ಫೀಲ್ ಕೊಡುತ್ತೆ. ಖಂಡಿತವಾಗಿ ಯೂಸ್ ಮಾಡಿ ನೋಡಿ, ನಿಮಗೆ ಈ ರಿಸಲ್ಟ್ ಗೊತ್ತಾಗುತ್ತೆ. ನಮ್ಮ ಕರ್ಲಿ ಹೇರಿಗೆ ತುಂಬಾ ಉಪಯೋಗ ಇದು. ಯಾರೆಲ್ಲ ಕರ್ಲಿ ಹೇರ್ ಇದೆ, ನೀವು ಒಂದ್ಸಲ ಇದನ್ನು ಅಪ್ಲೈ ಮಾಡಿ ಮಾಸ್ಕನ್ನು. ನೀವು ಅಲ್ಲಿ ಪಾರ್ಲರಿಗೆ ಹೋಗಿ ನೀವು ಯೂಸ್ ಮಾಡೋಕ್ಕಿಂತ ಮನೆಯಲ್ಲೇ ಇರುವ ವಸ್ತುಗಳನ್ನು ತಗೊಂಡು ನೀವು ಈ ಥರ ಮಾಸ್ಕನ್ನು ರೆಡಿ ಮಾಡ್ಬೋದು. ಸೊ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನೋಡಿ, ನಾನು ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಹೇರ್ ತುಂಬಾ ಕರ್ಲಿ ಆ್ಯಂಡ್ ಲಾಂಗ್ ಇದ್ದರೂ ತುಂಬಾ ಕರ್ಲಿ ಆ್ಯಂಡ್ ಸಿಕ್ಕಿ ಆಗುತ್ತೆ, ಡ್ರೈ ಆಗುತ್ತೆ. ಸೊ ನಾನು ಇದನ್ನು ಮಂತ್ಲಿ 2 ಟೈಮ್ ಯೂಸ್ ಮಾಡಿದಾಗ ನನಗೆ ಒಂದು ಒಳ್ಳೆಯ ಫೀಲ್ ಕೊಡುತ್ತೆ. ಆ್ಯಂಡ್ ಕಾನ್ಫಿಡೆಂಟಾಗಿ ಇರೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.